ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮುಕ್ಲಪ್ಪ ಅಲಿಯಾಸ್ ಖ್ವಾಜಾ ಶಿರಹಟ್ಟಿ ಅನ್ನೋ ಮುಸ್ಲಿಂ ಯುವಕ ಗಾಯತ್ರಿ ಅನ್ನೋ ಹಿಂದೂ ಹುಡುಗಿನ ಮದುವೆ ಕೂಡ ಆಗೋಯ್ತು. ಹಾಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಕೂಡ ಇದ್ರ ಬಗ್ಗೆ ವ್ಯಾಪ್ತಿಯಲ್ಲಿ ಬರುತ್ತೆ. ಅವರು ಒಂದು ಪ್ರಕರಣ ಕೂಡ ದಾಖಲಿಸ್ಕೊಂಡ್ರು. ಯುವತಿಯ ತಂದೆ ತಾಯಿ ಕೂಡ ತೀವ್ರ ದೊಡ್ಡ ಮಟ್ಟದ ಆರೋಪಗಳನ್ನು ಕೂಡ ಮಾಡ್ತಾನೆ ಹೋದ್ರು ಅಂತಾನೆ ಹೇಳಬೇಕು. ಇದೇ ತಿಂಗಳು 20ನೇ ತಾರೀಕು ಅಂದ್ರೆ ಸೆಪ್ಟೆಂಬರ್ 20ನೇ ತಾರೀಕು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಗಾಯತ್ರಿಗೆ ಅವರ ತಂದೆ ತಾಯಿ ಕೂಡ ಹೋಗಿ ಪ್ರಕರಣ ಕೂಡ ದಾಖಲಿಸ್ಕೊಂಡ್ರು. ಹೌದು ಸ್ನೇಹಿತರೆ, ಖ್ವಾಜಾ ಶಿರಹಟ್ಟಿ ಅನ್ನುವ ವ್ಯಕ್ತಿ ನಮ್ಮ ಮಗಳನ್ನ ಬಲವಂತವಾಗಿ ಓಡಿಸ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡಿದ್ದಾನೆ. ಇದು ಅಪಹರಣ ಮತ್ತು ಬಲವಂತದ ಮದುವೆ ಆಗಿದೆ. ನಮ್ಮ ಮಗಳನ್ನ ತಕ್ಷಣ ನಮ್ಮ ಕಸ್ಟಡಿಗೆ ಕೊಡಿಸ್ಬೇಕು ಎಂದು ಕೂಡ ಅವರು ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟಿದ್ದಾರೆ. ಹೌದು, ನೀವೆಲ್ಲರೂ ಗೊತ್ತಿರೋ ಹಾಗೆ ಈ ಪ್ರಕರಣ ದಾಖಲಾದ್ಮೇಲೆ ಪೊಲೀಸರು ಹುಡುಗಿ ಪತ್ತೆಯನ್ನ ಶುರು ಮಾಡ್ಕೋತಾರೆ. ಆರೋಪಿಗಳ ವಿರುದ್ಧ ತನಿಖೆ ಕೂಡ ಆರಂಭಿಸ್ತಾರೆ. ಪ್ರಕರಣದ ತೀವ್ರತೆ ನೋಡಿದ್ರೆ ಇದು ಸಾಮಾನ್ಯ ಘಟನೆ ಅಲ್ಲ. ಯಾಕೆಂದ್ರೆ ಖ್ವಾಜಾ ಶಿರಹಟ್ಟಿ ಅಲಿಯಾಸ್ ಮುಕ್ಲಪ್ಪ ದೊಡ್ಡ ಫೇಮಸ್ ಯೂಟ್ಯೂಬರ್ ಆಗಿರೋ ಕಾರಣಕ್ಕೋಸ್ಕರ ಬಲವಂತವಾಗಿ ಏನಾದ್ರು ಮದುವೆ ಮಾಡ್ಕೊಂಡಿದ್ರೆ ತೀವ್ರ ತರದ ಒಂದು ಕ್ರಿಮಿನಲ್ ಅಪರಾಧ ಕೂಡ ಆಗುತ್ತೆ ಅಂತ ಕೂಡ ಪೊಲೀಸರು ಮುಂಚೆನೆ ಹೇಳಿದ್ರು. ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಆದ್ರೆ ಸ್ನೇಹಿತರೆ, ಇವತ್ತಿನ ಈ ಪ್ರಕರಣದಲ್ಲಿ ಒಂದು ದೊಡ್ಡ ತಿರುವು ಅಥವಾ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳಬೇಕು. ಯಾಕಪ್ಪ ಅಂತಂದ್ರೆ ವಿದ್ಯಾನಗರ ಪೊಲೀಸ್ ಠಾಣೆಗೆ ಸ್ವತಃ ಗಾಯತ್ರಿ ಜಾಲಿಯಾಳ್ ಅವರ ಅಡ್ವೊಕೇಟ್ ಜೊತೆ ಬಂದು ತಮ್ಮ ಹೇಳಿಕೆಯನ್ನ ನೋಂದಾಯಿಸಿದ್ದಾರೆ. ಅವ್ರು ಏನ್ ಹೇಳಿದಾರೆ ಅಂತಂದ್ರೆ, ಅವರೊಂದು ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನೋಡಿ, ನಾನು ಯಾರ ಒತ್ತಡಕ್ಕೂ ಒಳಗಾಗಿ ಮದುವೆ ಆಗಿಲ್ಲ. ಜೂನ್ 5ನೇ ತಾರೀಕಿಗೆ ಸುಮಾರು 4-5 ತಿಂಗಳ ಹಿಂದೆ ನಾನು ತನ್ನ ಸ್ವಇಚ್ಛೆಯಿಂದನೇ ಮದುವೆ ಆಗಿದ್ದೇನೆ. ಮದುವೆ ಆದ್ಮೇಲೆ ನನ್ನ ತಾಯಿ ಮನೆಗೂ ಕೂಡ ಹೋಗಿದ್ದೇನೆ. ಈಗ ಸದ್ಯ ನನ್ನ ಗಂಡನ ಮನೆಯಲ್ಲಿ ಕೂಡ ವಾಸ ಮಾಡ್ತಾ ಇದ್ದೀನಿ. ನನ್ನ ಪೋಷಕರು ಈ ಮದುವೆ ಬಗ್ಗೆ ಗೊತ್ತಿಲ್ದಲೆ ನಾನೇನು ಮದುವೆ ಆಗಿಲ್ಲ ಅಂತ ಕೂಡ ಒಂದು ಮಾಹಿತಿನ ಹೇಳಿದ್ದಾರೆ. ಇನ್ನೂ ಒಂದು ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ, ಅವ್ರು ಹೇಳಿದ್ದು ಯಾವುದೇ ಅಪಹರಣ ಬಲವಂತ ನನಗೆ ಆಗೇ ಇಲ್ಲ. ನನ್ನ ತಾಯಿ ತಂದೆಯವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇಷ್ಟು ದಿವಸ ಏನಾಗ್ತಿತ್ತು, ಹಿಂದೂ ಸಂಘಟನೆಗಳು ಹಾಗೂ ಗಾಯತ್ರಿ ಅವರ ತಂದೆ ತಾಯಿ ಹೇಳ್ತಿರೋ ಅಪರಾಧ ಆರೋಪಗಳೇ ಬೇರೆ ಆಗಿತ್ತು. ಆದ್ರೆ ಇವಾಗ ಗಾಯತ್ರಿ ಅವರು ಸ್ವತಃ ಅಡ್ವೊಕೇಟ್ ಜೊತೆ ಬಂದು ಹೇಳ್ತಾ ಇರೋದೇ ಬೇರೆ. ಹೀಗಾಗಿ ಪೊಲೀಸರು ಗಾಯತ್ರಿ ಅವರ ಅಧಿಕೃತ ಹೇಳಿಕೆ ಕೂಡ ದಾಖಲಿಸ್ಕೊಂಡಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ, ಸ್ವಇಚ್ಛೆಯಿಂದನೇ ಮದುವೆ ಆಗಿರೋದು ಅಂತ ಏನೇನು ಮಾಹಿತಿ ಕೊಟ್ಟಿರಲ್ಲ, ಎಲ್ಲ ದಾಖಲಾತಿ ತಗೊಂಡಿದ್ದಾರೆ. ಈ ಪ್ರಕರಣದ ಮುಂದೆ ತನಿಖೆ ಮುಂದುವರಿಸಲಾಗುತ್ತದೆ. ಆದ್ರೆ ಗಾಯತ್ರಿ ನೀಡಿದ ಹೇಳಿಕೆ ಆಧಾರದ ಮೇಲೆ ಅಪಹರಣ ಅಥವಾ ಬಲವಂತದ ಮದುವೆ ಅನ್ನೋ ಆರೋಪಗಳನ್ನ ಈಗ ಕುಸಿಯುವ ಸಾಧ್ಯತೆಗಳು ಹೆಚ್ಚಾಗಿದೆ. ಸ್ನೇಹಿತರೆ, ಇದೊಂದು ಬಹಳ ಸ್ಪಷ್ಟ ಉದಾಹರಣೆ. ಹಲವಾರು ಬಾರಿ ಪೋಷಕರು ಮಗಳ ಒಪ್ಪಿಗೆ ಇಲ್ಲದೆ ಬೇರೆ ಬೇರೆ ಆರೋಪಗಳನ್ನ ಮಾಡ್ತಾರೆ. ಅದರ ಕಾನೂನಲ್ಲಿ ಒಂದು ವಿಷಯದ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 18 ವರ್ಷಕ್ಕಿಂತ ಮೇಲಾಗಿದ್ರೆ ನಿಮ್ಗೆ ವಯಸ್ಸು, ಆ ಹುಡುಗಿ ಅಥವಾ 21 ವರ್ಷ ಮೇಲ್ಪಟ್ಟಿರೋ ಹುಡುಗ ಆಗಿದ್ರೆ ಯಾರ ಜೊತೆ ಮದುವೆ ಆಗಬೇಕು ಅನ್ನೋದನ್ನ ಅವರೇ ತೀರ್ಮಾನಿಸಬಹುದು. ಅದೇ 18 ವರ್ಷಕ್ಕಿಂತ ಕೆಳಗಿರೋ ವಯಸ್ಸಿನ ಮಹಿಳೆ ಆದರೆ ಆವಾಗ ಆ ಸ್ಟೋರಿ ಬೇರೆ ಆಗುತ್ತೆ. ಪೋಷಕರು ಇದರಲ್ಲಿ ಹಸ್ತಕ್ಷೇಪ ಮಾಡಲು ಸಾಧ್ಯವೇ ಇಲ್ಲ ಕಾನೂನು ರೀತಿಯಾಗಿ. ಹೀಗಾಗಿ ಗಾಯತ್ರಿ 22-23 ವರ್ಷ ಹುಡುಗಿ ಇರ್ಬೋದು. ಆ ಕಾರಣಕ್ಕೋಸ್ಕರ ಯಾವುದೇ ರೀತಿ ಕಾನೂನಿನ ಅಡಚಣೆಗಳು ಕೂಡ ಬರಲ್ಲ. ಆದಷ್ಟು ಬೇಗ ಮುಕ್ಲಪ್ಪ ಅವರು ತಂದೆ ತಾಯಿ ಅವ್ರ ಜೊತೆ ಒಂದು ಸಮ್ಮತಿಯಲ್ಲಿ ಮದುವೆ ಆಗೋಗಿದೆ. ಈಗ ಚೆನ್ನಾಗಿ ನಡ್ಕೊಂಡು ಅವರ ಜೀವನ ಚೆನ್ನಾಗಿರ್ಲಿ ಅಂತ ಒಂದು ಆಶಿಸ್ತಾ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟರಿಗೆ ಗೊತ್ತಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಅಪ್ಡೇಟ್, ಕಂಟಿನ್ಯೂಸ್ ಹೊಸ ಕಾರಣ ಅಪ್ಡೇಟ್ಗಳು ನಿಮ್ಮ ಚಾನಲ್ಗೆ ಬರ್ತಾ ಇರುತ್ತೆ.